ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಮಾಡಾಳಿಗೆ ಹೋದೆ. ಅಲ್ಲಿ ಮಾಡಾಳು ಶ್ರೀ ಸ್ವರ್ಣಗೌರಿಯವರ ಸನ್ನಿಧಿ ಇದೆ. ಅಲ್ಲಿ ಪ್ರತಿ ಗೌರಿ ಹಬ್ಬದಲ್ಲಿ 9 ದಿನ ತಾಯಿನ ಕೂರಿಸಿ ಪೂಜೆ ಮಾಡಿ 9ನೇ ದಿನ ಆ ದೇವಿನ ಎತ್ತಿ 10ನೇ ದಿನ ಉತ್ಸವನೆಲ್ಲ ಮಾಡಿ ಊರು ತುಂಬಾ ಮಡ್ಲಕ್ಕಿ ಹಾಕಿಸ್ಕೊಂಡು ಅದಾದ್ಮೇಲೆ ದೇವಿನ ಸಂಜೆ 6 ಗಂಟೆಗೆ ವಿಸರ್ಜನೆ ಮಾಡ್ತಾರೆ. ನಾವು ಕೂಡ ಈ ಸರಿ ವಿಸರ್ಜನೆ ದಿನನೇ ಹೋಗಿದ್ವಿ. ದೇವಿಯವ್ರನ್ನ ತುಂಬಾ ಹತ್ತಿರದಿಂದ ನೋಡಿದ್ವಿ. ಈ ಜಾಗ ಬಂದ್ಬಿಟ್ಟು ಕರ್ಪೂರದ ಹೊಂಡ. ಆ ದೇವಿಯ ದೇವಸ್ಥಾನದ ಮುಂಭಾಗನೇ ಇದೆ. ಈ ದೇವರಿಗೆ ನಾವು ಹರಕೆ ಹೊತ್ಕೊಳ್ಳೋದು ಕರ್ಪೂರನೇ. ನಮ್ಗೆ ಒಳ್ಳೇದಾದ್ರೆ ನಾವು ಕರ್ಪೂರನ ಅದು ಇಷ್ಟು ಕೆಜಿ ಅಂತ ಲೆಕ್ಕದಲ್ಲಿ ಹಚ್ತಾರೆ. ಆ ಹೊಂಡ ಇದೆ ನೋಡಿ, ಇದೇ ದೇವಿಯವರ ದೇವಸ್ಥಾನ. ಇದು ಶ್ರೀ ಸ್ವರ್ಣಗೌರಿ ಅವ್ರದ್ದು. ಅದಾದ್ಮೇಲೆ ನಾವು ಅಲ್ಲೊಂದಷ್ಟು ಫೋಟೋಸ್ಗಳನ್ನ ತಗೊಂಡು ಅಲ್ಲಿಂದ ದೇವಿಯವ್ರನ್ನ ವಿಸರ್ಜನೆ ಮಾಡೋ ಅಂತ ಸ್ಥಳಕ್ಕೆ ಹೋದ್ವಿ. ಅಲ್ಲಿ 6 ಗಂಟೆಗೆ ವಿಸರ್ಜನೆ ಮಾಡೋದು ಅಂತ ಇದ್ರೂನು ನಾವು ಆಲ್ಮೋಸ್ಟ್ 3 o'clock ಅಲ್ಲಿ ನಾವು ಆ ಹೊಂಡದ ಹತ್ರ ಇದ್ವಿ. 3 o'clockಗೆ ಆಲ್ರೆಡಿ ಜನಗಳು ನೋಡ್ಲಿಕ್ಕೆ ಪ್ಲೇಸ್ ಸಾಕಾಗಲ್ಲ ಅಂತ ವೇಟಿಂಗ್ ಲಿಸ್ಟ್ ಅಲ್ಲಿ ಕೂತ್ಬಿಟ್ಟಿದ್ರು. ಅದಾದ್ಮೇಲೆ ನಾವು ಸೀದಾ ಕಲ್ಗುಂಡಿಗೆ ಹೋದ್ವಿ. ಕಲ್ಗುಂಡಿನಲ್ಲೂ ಕೂಡ ಸೇಮ್ ಸ್ವರ್ಣಗೌರಿ ಅವರೇ ಇರೋದು. ಇವರು ಕರ್ಪೂರದ ತಾಯಿನೇ. ಇವ್ರದ್ದು ತುಂಬಾನೇ ಪವಾಡಗಳಿದೆ. ಅಲ್ಲಿಂದ ನಾವು ಒಂದಷ್ಟು ಫೋಟೋಗಳನ್ನ ತಗೊಂಡು ನಾವು ಈ ದಿನನ ದೇವಿಯವರ ದರ್ಶನದ ಮುಖೇನ ಎಂಡ್ ಮಾಡಿದೆ ಫ್ರೆಂಡ್ಸ್.